ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. 5 ವರ್ಷಗಳ ಹಿಂದೆಯೇ ಹಿಂದೂ ಧರ್ಮಕ್ಕಾಗಿ ಸ್ವಾಮಿ ನಿತ್ಯಾನಂದ ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ. ಹೌದಾ? ಹಾಗಿದ್ರೆ ಅಸಲಿ ಸತ್ಯ ಏನು? ಇಲ್ಲಿದೆ ಮಾಹಿತಿ. ನಿತ್ಯಾನಂದ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಹಿಂದೂ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ನಿತ್ಯಾನಂದ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ದಾಗಿ ನಿತ್ಯಾನಂದ ಅವರ ಸೋದರಳಿಯ ಸುಂದರೇಶ್ವರನ್ ವಿಡಿಯೋವೊಂದರಲ್ಲಿ ತಿಳಿಸಿದ್ದಾರೆ. 2019ರಲ್ಲಿ ಭಾರತವನ್ನ ತೊರೆದ ನಿತ್ಯಾನಂದ ಕೈಲಾಸವನ್ನ ಸೇರಿದ್ದಾರೆ. ಟಿಬೆಟ್ ನಲ್ಲಿರುವಂತಹ ಕೈಲಾಸ ಎಂದು ಹೆಸರಿಸಲಾಗಿರುವಂತಹ ಪರ್ವತದಲ್ಲಿ ನಿತ್ಯಾನಂದ ಇರೋದಾಗಿ ಹೇಳಲಾಗಿತ್ತು. ಈ ಪರಿಸ್ಥಿತಿಯಲ್ಲಿ ನಿತ್ಯಾನಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿಗಳು ಕೂಡ ಹೊರಬಿದ್ದಿದೆ. ನಿತ್ಯಾನಂದನ ಸೋದರಿಯ ಮಗ ಸುಂದರೇಶ್ವರನ್ ಈ ಮಾಹಿತಿಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದಲ್ಲದೆ ನಿತ್ಯಾನಂದ ಕಳೆದ 5 ವರ್ಷಗಳಿಂದ ಪ್ರಜ್ಞಾಹೀನನಾಗಿದ್ದು ಡಯಾಲಿಸಿಸ್ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಅನ್ನುವಂತಹ ವರದಿಗಳು ಕೂಡ ಹೊರಬಿದ್ದಿದೆ. ಆದ್ರೆ ಇದನ್ನ ಯಾರೂ ಕೂಡ ದೃಢಪಡಿಸಿಲ್ಲ. ಈ ಪರಿಸ್ಥಿತಿಯಲ್ಲಿ ನಿತ್ಯಾನಂದ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿಯು ಪ್ರಸ್ತುತ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ. ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಿತ್ಯಾನಂದನ ಕೈಲಾಶ್ ಅಧಿಕೃತ ಫೇಸ್ಬುಕ್ ಪುಟದಲ್ಲಿ ನೇರ ಪ್ರಸಾರವನ್ನ ಕೂಡ ಮಾಡಲಾಗಿತ್ತು. ಸಾವಿನ ವದಂತಿಯ ಕುರಿತು ಮಾತನಾಡಿ, ಇಂದು ಗುರುವಾರ ಏಪ್ರಿಲ್ 3ರಂದು ಭಾರತೀಯ ಸಮಯ ಸಂಜೆ 4:39 ನಾನು ಜೀವಂತವಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ ಮತ್ತು ಸಂತೋಷವಾಗಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಹಲವರು ಕೈಲಾಸವನ್ನ ನಿಯಂತ್ರಣ ಮಾಡೋದಕ್ಕೆ ಮತ್ತು ಕೈಲಾಸವನ್ನ ಅವರು ಬಯಸಿದ ರೀತಿಯಲ್ಲಿ ನಡೆಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ಅಣ್ಣಾಮಲೈಯಾರ್ ಹೇಳಿದಂತೆ ನಾನು ಮಾಡ್ತೇನೆ ಅಂತ ಹೇಳಿ ನಿತ್ಯಾನಂದ ಅವರು ಹೇಳಿದ್ದಾರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿತ್ಯಾನಂದ ಅವರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.